everyone. This year we are celebrating 6th International Day of Yoga. From Swami Vivekananda Yogashala family, our yoga sadhakas are here to share their experiences of their yoga journey. Every day we grow in yoga from various experiences we feel through our regular practice. Immediate and remote health benefits of yoga are proved through many scientific studies. Here are some of the health benefits experienced and shared by our yoga sadhakas. ನಮಸ್ಕಾರ, ನನ್ನ ಹೆಸರು ನಂದಿನಿ. ನಾನು ಕಳೆದ 4 ತಿಂಗಳಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ. ಉತ್ತಮ ಆರೋಗ್ಯ ಕಾಪಾಡ್ಕೊಳ್ಳೋಕ್ಕೆ ಯೋಗಾಭ್ಯಾಸ ಮತ್ತು ಯೋಗಾಸನಗಳು ಅತ್ಯುತ್ತಮವಾಗಿದೆ. ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರ ಪ್ರಮುಖವಾದದ್ದು. ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳಿವೆ. ಒಂದೊಂದು ಆಸನ ನಮ್ಮ ದೇಹದ ಒಂದೊಂದು ಭಾಗಕ್ಕೆ ಉಪಯೋಗ ಆಗುತ್ತೆ. ದೀರ್ಘವಾಗಿ ಉಸಿರು ತಗೊಳ್ಳೋದು, ನಿಧಾನವಾಗಿ ಉಸಿರು ಬಿಡುವುದು, ಈ ಅಭ್ಯಾಸದಿಂದ ನಮ್ಮ ಉಸಿರಾಟದ ತೊಂದರೆಯಿಂದ ದೂರ ಆಗ್ಬೋದು. ನನಗೆ ಮೊದಲು ಎಲ್ಲ ಆಸನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಈಗ ಅಭ್ಯಾಸ ಮಾಡ್ತಾ ಎಲ್ಲ ಆಸನಗಳನ್ನ ಮಾಡ್ತಾ ಇದ್ದೀನಿ. ಯೋಗಾಸನ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಮಂಡಿ ನೋವಿತ್ತು. ಅದರಿಂದ ಇವಾಗ ನಿವಾರಣೆ ಆಗ್ತಾ ಇದೆ. ಅದಲ್ಲದೆ ನನಗೆ ಒಳ್ಳೆ ವ್ಯಾಯಾಮ ಸಿಗ್ತಾ ಇದೆ. ವ್ಯಾಯಾಮದ ಜೊತೆಗೆ ನನ್ನ ಬೊಜ್ಜು ಕರಗಿಸಲು ಸಹಾಯ ಆಗ್ತಾ ಇದೆ. ಇದರಿಂದ ನನ್ನ ಮನಸ್ಸಿಗೆ ಕೂಡ ಶಾಂತಿ ಸಿಗ್ತಾ ಇದೆ. ಎಲ್ಲರೂ ಆರೋಗ್ಯವಾಗಿರಬೇಕು ಅಂದರೆ ಯೋಗ ಮಾಡಬೇಕು. ಯೋಗ ಮಾಡೋದ್ರಿಂದ ನಾವು ದಿನನಿತ್ಯ ಕೆಲಸ ಏನಿದೆಯೋ ಅದನ್ನೆಲ್ಲ ಲವಲವಿಕೆಯಿಂದ ಮಾಡ್ಕೊಂಡು ಹೋಗೋಕ್ಕೆ ನನಗೆ ಸಾಧ್ಯ ಆಗ್ತಾ ಇದೆ. ನೀವು ಯೋಗ ಮಾಡಿ ಆರೋಗ್ಯವಾಗಿರಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ನಾನಿವತ್ತು ನಿಮ್ಮ ಜೊತೆ ನನಗೆ ಯೋಗದಿಂದ ಏನೆಲ್ಲ ಉಪಯೋಗಗಳಾಗಿದೆ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಾನು ಯೋಗನ ಮೋಸ್ಟ್ಲಿ 1-1.5 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನನಗೆ ಮೊದಲೆಲ್ಲ ಈ ವೆದರ್ ಚೇಂಜ್ ಆಗಿದ ತಕ್ಷಣ ಲೈಕ್ ಕೋಲ್ಡ್ ವೆದರಲ್ಲಿ ಅಲರ್ಜಿ ಆಗ್ತಿತ್ತು. ಲೈಕ್ ಬೇಗ ಕೋಲ್ಡ್ ಕಾಫ್ ಆಗ್ತಿತ್ತು, ಆಮೇಲೆ ಡಸ್ಟ್ ಅಲರ್ಜಿ ಆಗ್ತಿತ್ತು. ಪ್ರಾಣಾಯಾಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಡೈಲಿ ಬೇಸಿಸಲ್ಲಿ ಇವಾಗ ಅಲರ್ಜಿ ಆಗೋದು ಕಡಿಮೆ ಆಗಿದೆ. ಇನ್ ದ ಸೆನ್ಸ್ ಕಂಪ್ಲೀಟಾಗಿ ಕ್ಯೂರ್ ಆಗಿದೆ ಅಂತಲ್ಲ, ಬಟ್ ರೇಷಿಯೋ ಫಸ್ಟ್ ಎಷ್ಟಾಗ್ತಿತ್ತೋ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವಾಗ ಆಲ್ಮೋಸ್ಟ್ 50-80% ಅಷ್ಟು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಅದು. ಪ್ಲಸ್ ಫಸ್ಟೆಲ್ಲ ನನಗೆ ಯಾವುದಾದ್ರೂ ಒಂದು ವಿಷಯಕ್ಕೆ ತುಂಬ ಇರಿಟೇಷನ್ ಆಗ್ತಿತ್ತು, ಕೋಪ ಬರ್ತಿತ್ತು. ಬಟ್ ಇವಾಗ ಅದು ಇರಿಟೇಷನ್ ಲೆವೆಲ್ ಕಡಿಮೆ ಆಗಿದೆ. ಪ್ಲಸ್ ವರ್ಕಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿದೆ, ಅದೊಂದಾಗಿದೆ. ಪ್ಲಸ್ ಎಲ್ಲರೂ ಹೇಳೋ ಹಾಗೆ ವೆಯ್ಟ್ ರಿಡಕ್ಷನ್ ಅನ್ನೋ ಹಾಗೆ ಲೈಕ್ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಕರೆಕ್ಟಾಗಿ ಮಾಡಿ ಪ್ಲಸ್ ಡಯಟ್ ಮೇಂಟೈನ್ ಮಾಡಿದ್ರೆ ವೆಯ್ಟ್ ರಿಡಕ್ಷನ್ ಕೂಡ ಆಗುತ್ತೆ. ಸೆಕೆಂಡ್ ಇದು. ಪ್ಲಸ್ ಥರ್ಡ್ ಒನ್ ಇನ್ ದ ಸೆನ್ಸ್ ಲೈಕ್ ಇಟ್ ಈಸ್ ಎಕ್ಸಸೈಸ್ ಲೈಕ್ ಓವರ್ ಆಲ್ ಬಾಡಿಗೆ ಆಗೋದ್ರಿಂದ ಲೈಕ್ ಲೇಡೀಸ್ ಎಲ್ಲನೂ ಅಂತಾರೆ ಫೇಸಲ್ಲಿ ಗ್ಲೋ ಬೇಕು ಅಂದ್ಬಿಟ್ಟು ಪಾರ್ಲರ್ಸ್ಗೆಲ್ಲ ಹೋಗ್ತಾರೆ.
ಬಟ್ ನಿಜ ಹೇಳಬೇಕು ಅಂದರೆ ಲೈಕ್ ಡೇ ಟು ಡೇ ಬೇಸಿಸಲ್ಲಿ ಕರೆಕ್ಟಾಗಿ ಯೋಗಾಸನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಫೇಸಲ್ಲಿ ಗ್ಲೋ ಬರುತ್ತೆ. ಇದು 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನು ನೋಟಿಸ್ ಮಾಡಿರೋ ಥರ ನನಗೆ ಇದರಲ್ಲಿ ಚೇಂಜಸ್ ಆಗಿದೆ. ಸೊ ಅದಕ್ಕೆ ಶೇರ್ ಮಾಡಿಕೊಂಡೆ. ಇನ್ನೊಂದು ಏನು ಹೇಳ್ಬೇಕಂದ್ರೆ ಇಟ್ಸ್ ಲೈಕ್ ಮೈ ಅಡ್ವೈಸ್ ಟು ಆಲ್ ಆಫ್ ದೆಮ್, ಲೈಕ್ ಯಾರೆಲ್ಲ ಯೋಗ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ ಅವ್ರಿಗೂ ಸಹ ಲೈಕ್ ನನ್ನ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ಎಲ್ಲರೂ ಹೇಳ್ತಾರೆ ಜಿಮ್ಮಿಗೆ ಹೋಗ್ಬೋದು, ಆ್ಯರೋಬಿಕ್ಸ್ ಹೋಗ್ಬೋದು, ಜುಂಬಾ ಹೋಗ್ಬೋದು ಅಂತ. ಬಟ್ ನಾನು ಎಲ್ರಿಗೂ ಅಡ್ವೈಸು ಮಾಡಿದ್ದೀನಿ ಏನಂದರೆ ಲೈಕ್ ಅದು ಬಟ್ ಜಸ್ಟ್ ಫಿಸಿಕಲ್ ಬಾಡಿಗೆ ಫಿಸಿಕಲಿ ಹೆಲ್ಪ್ ಮಾಡುತ್ತೆ. ಬಟ್ ಮೆಂಟಲಿ ಲೈಕ್ ಇಫ್ ಯು ವಾಂಟ್ ಟು ಬಿ ರಿಲ್ಯಾಕ್ಸ್ಡ್ ಆರ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು ಅಂತ ಅಂದರೆ ಲೈಕ್ ಯೋಗ ಈಸ್ ಅ ಮಸ್ಟ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ಐ ಆಮ್ ಹ್ಯಾಪಿ ದ್ಯಾಟ್ ಐ ಆಮ್ ಲರ್ನಿಂಗ್ ಯೋಗ ಆ್ಯಂಡ್ ಥ್ಯಾಂಕ್ ಯು ಟು ಮೈ ಗುರು ಹೂ ಓವರ್ ಇಸ್ ಟೀಚಿಂಗ್ ಮೀ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ಲಕ್ಷ್ಮೀ ದೇವರಾಜ್ ಅಂತ. ನಾನು ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇ ಪ್ರಯುಕ್ತ ನನ್ನ ಎಕ್ಸ್ಪೀರಿಯೆನ್ಸನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಸ್ವಾಮಿ ವಿವೇಕಾನಂದ ಯೋಗ ಶಾಲಾ ರಾಮಯ್ಯ ಎನ್ಕ್ಲೇವ್ ವಿಡಿಯೋ ಸ್ಕೂಲ್ ಹತ್ರ ಇರೋ ಯೋಗ ಸೆಂಟರ್ನಲ್ಲಿ 2 ವರ್ಷದಿಂದ ಯೋಗಾಭ್ಯಾಸವನ್ನು ಮಾಡುತ್ತಿದ್ದೇನೆ. ಅಲ್ಲಿ ಗೀತಾರಾಣಿ ಅಂತ ಯೋಗ ಇನ್ಸ್ಟ್ರಕ್ಟರು ತುಂಬ ಚೆನ್ನಾಗಿ ಯೋಗ ಪ್ರಾಕ್ಟೀಸನ್ನು ಮಾಡಿಸ್ತಾರೆ. ಇಂಡಿವಿಜುವಲ್ ಅಟೆನ್ಷನನ್ನು ಕೊಡ್ತಾರೆ. ಥೆರಪಿಟಿಕಲ್ ಯೋಗವನ್ನು ಮಾಡಿಸ್ತಾರೆ. ನನಗೆ ಯೋಗ ಶಾಲೆ ಸೇರುವ ಮುಂಚೆ ವೈರಲ್ ಫೀವರ್ ಬಂದು ತುಂಬ ನೀ ಪೇನು, ಜಾಯಿಂಟ್ ಪೇನು ಸ್ಟಾರ್ಟ್ ಆಗಿತ್ತು. ಅದಕ್ಕೋಸ್ಕರ ಫಿಸಿಯೋಥೆರಪಿ ಮಾಡಿಸಿದೆ, ಮೆಡಿಸಿನ್ ಎಲ್ಲ ತೊಗೊಂಡೆ, ಪೇನ್ ಕಿಲ್ಲರ್ ತೊಗೊಂಡೆ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಆಗ ಈ ಯೋಗ ಸೆಂಟರ್ನನ್ನು ಸೇರಿದೆ. ಯೋಗ ಪ್ರಾಕ್ಟೀಸ್ ಮಾಡ್ತಾ ನನಗೆ ಪೇನೆಲ್ಲ ಕಡಿಮೆ ಆಯಿತು. ನನಗೆ ಈಗ ಯಾವ ಹೆಲ್ತ್ ಇಶ್ಯೂಸು ಇಲ್ಲ. ಎಸ್ಪೆಷಲಿ ಲೇಡೀಸ್ಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. PCOD, ಇರ್ರೆಗ್ಯುಲರ್ ಮೆನ್ಸುರೇಷನ್ ಪೀರಿಯಡ್, ಮೆನ್ಸುರೇಷನಲ್ ಡಿಸಾರ್ಡರ್ಸ್, ಮೆನೋಪಾಸಿನಲ್ ಡಿಸಾರ್ಡರ್ಸ್, ಥೈರಾಯ್ಡ್, ಹೀಗೆ ಅನೇಕ ತೊಂದರೆಗಳನ್ನು ಅನುಭವಿಸ್ತಾ ಇರ್ತಾರೆ. ಅವರಿಗೆ ಎಲ್ಲರಿಗೂ ಯೋಗ ಮಾಡೋದ್ರಿಂದ ಎಲ್ಲ ಕಾಯಿಲೆಗಳನ್ನು ಅವರು ಗುಣಪಡಿಸ್ಕೊಳ್ಬೋದು. ಅದರಿಂದ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್, ನೀವೆಲ್ಲರೂ ಯೋಗ ಪ್ರಾಕ್ಟೀಸ್ ಮಾಡಿ ಹೆಲ್ತಿ ಲೈಫ್ ಸ್ಟೈಲನ್ನು ಅಳವಡಿಸ್ಕೊಳ್ಳಿ. ಹ್ಯಾಪಿ ಇಂಟರ್ನ್ಯಾಷನಲ್ ಯೋಗ ಡೇ. ಥ್ಯಾಂಕ್ ಯು. Hello, good afternoon everyone. This is Dia Jyoti Gowda. Wish you all a very happy International Yoga Day. As we all know, yoga has its own history which is 5,000 years old. Yoga can do a lot of miracles in your life. I've been practicing yoga since my childhood with my mother. She used to go to a class and practice yoga, and then later when we shifted to another place, we were practicing it in our place, and I found a class nearby my home where I joined, and I have received a lot of benefits, such as yoga has helped me to gain confidence, and mainly it deals with your patience, and it improves your flexibility, and also gives you confidence that how your body works and how your posture can be corrected, and a lot of defilements which you will not be knowing inside your body can be corrected through yoga. I was having some medical issues, but with the practice of yoga and having the confidence in it, I also recovered through it. So I recommend everyone to practice yoga. Initially you might find it boring, but going on as you practice it, everything seems to be interesting. Within day 1 or day 2, nothing can be changed. But this
yoga will definitely help. I would recommend to practice yoga from your early stage, that is from your childhood, or just motivate people around you to practice yoga and just help each other. Yoga has lot of benefits than we think. Mainly it helps you mainly for the skin glowing, or with any intestinal issues or any of the problems which you're having can be cured yoga, and it is naturally. And I recommend everyone just practice yoga, live a happy life and go with it. Thank you. My favorite pose is Chakrasana, because I found it just too flexible, and it is a challenge. Day by day you keep on working, and it is my favorite because mainly it deals with the flexibility, and also with the pranayama, which is also taught in the class. It helps you mainly on the focusing matter, and also with your breathing and any other issues of such. So thank you. ಸುಸ್ತಾಗೋದು, ಹೊಟ್ಟೆ ಹಸು ಜಾಸ್ತಿ ಆಗೋದು, ನಿದ್ದೆ ಬರ್ತಾ ಇರಲಿಲ್ಲ, ಇದೆಲ್ಲ ಆರೋಗ್ಯ ಸಮಸ್ಯೆ ಇತ್ತು. ಕಂಟಿನ್ಯೂಸ್ 2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ಮೇಲೆ ನನಗೆ ಯಾವುದೇ ಸಮಸ್ಯೆ ಇಲ್ಲ. ಈಗ ತುಂಬ ಆರೋಗ್ಯವಾಗಿದ್ದೀನಿ. ಡಯಾಬಿಟಿಕ್ ಈಸ್ ಅಂಡರ್ ಕಂಟ್ರೋಲ್. ಯೋಗ ಇಸ್ ದ ಬೆಸ್ಟ್ ಮೆಡಿಸಿನ್ ಆ್ಯಂಡ್ ಇಸ್ ಅ ಗಾಡ್ ಗಿಫ್ಟ್ ದ ಮ್ಯಾನ್ ಕೈಂಡ್ ಅಂತ ಹೇಳ್ಬೋದು. ಆಮೇಲೆ ಪ್ರಾಣಾಯಾಮ, ಅನುಲೋಮ ವಿಲೋಮ, ಭಸ್ತ್ರಿಕ, ಕಪಾಲಭಾತಿ ಇವೆಲ್ಲ ತುಂಬ ಒಳ್ಳೆಯ ಅನುಕೂಲ. ಅದರಿಂದ ಈ ಮೈಗ್ರೇನು, ಈ ಬಿ ಪಿ ಈ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಖಂಡಿತ ಇದು ಪವರ್ಫುಲ್ ಮೆಡಿಸಿನ್ ಅಂತ ಹೇಳ್ಬೋದು. ತುಂಬ ಒಳ್ಳೆಯದು. ಟುಮಾರೋ ಇಸ್ ದ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ. ವಿಲ್ ಸೆಲೆಬ್ರೇಟ್ ಟುಮಾರೋ. ಥ್ಯಾಂಕ್ ಯು. Happy Yoga Day to all. I would like to share some of the things regarding yoga. I don't know much about the yoga, but what I have felt, what I realized, I will share some of the things. 2 things I would like to share mainly. First, before that, I used to think that the thin and lean people only can able to do all the asanas, postures perfectly, promptly. Whether I can do like that, I used to have the doubt. When I have started to do the yoga, I didn't realize much initially. When I have started to love the yoga, that means when I had the interest to do the yoga, I can also able to do some of the asanas, postures, meditation. So afterwards I had the interest to do that. So initially it may be the inside it may be, but the yoga only bring out or came out. Through yoga only it came out. In simple word, I used to think that I'm always want to be good, not want to be good, doing good. So instead of doing good, we can be being good. It is the important that things I have understood. I would like to end with Vivekananda quotes. 2 things. The main things, 2 things. What are that? First hear, then understand, and then leaving all the distractions. Shut our minds, outside influences, and develop ourselves and developing the truth within ourselves. This is the Vivekananda quotes. Whether we are following or not, I don't know that. Even I can also not able to follow that, but I am trying to do that. Small things, small smile, small words bring lot of changes. It will create the initiation for others. So this is my simple words: being good, doing good. So once again, thanks to everyone for this great opportunity. Be healthy, be happy. Happy Yoga Day to everyone. We have 2 options in front of us. One is yoga and one is yoga. I have chosen yoga. My day starts with yoga and it has kept me healthy and energetic. It has also helped me to loosen my weight. On
the Special Yoga Day, I want to share some of my experiences about yoga. It's an invaluable gift to the world from India. It's important in everybody's life. With this, we get so many benefits, and it's a type of exercise which is performed without any equipment. I am in yoga from so many years, and I feel that it's keeping my body and mind in good condition. It increases the health of body and mind and keeps us active full day. Sometimes after a long break, when we start doing yoga, we get body pains, but those pains are rarely bearable. I like all the asanas, but my favorite is Surya Namaskaras, which gives complete stretch to the body. I like breathing techniques also, but with the help of a guru, it makes perfect. So I feel that everybody should start practicing yoga to keep their body and mind healthy and active, especially. We thank everyone who shared their experience to us. We are glad to hear their experiences in the journey of yoga. Thank you all. Once again, Swami Vivekananda Yogashala family wishes everyone a happy International Yoga Day. Thank you.